ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಮುಂದುವರೆದ ಭಾಗ ನೋಡ್ತಾ ಹೋಗೋಣ. 105ನೇ ಪ್ರಶ್ನೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ನಾಟ್ ಕರೆಕ್ಟ್? ಓಕೆ, ವಿಚ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಿದರೆ ಯಾವುದು ಕರೆಕ್ಟ್ ಇಲ್ಲ. ಎ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಆಕ್ಸಸ್ ಆಫ್ ಎ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಡೆಫಿನಿಷನ್ ಕರೆಕ್ಟ್ ಇದೆ. A vertical plane passing through the axis of rotation of the earth. ನೋಡಿ, vertical plane passing through the axis of the freely suspended magnet ಆದ್ರೆ ಅದನ್ನ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಹೇಳ್ತಾರೆ. ಅದೇ ಆಕ್ಸಿಸ್ ಆಫ್ ರೊಟೇಷನ್ ಆಫ್ ದಿ ಅರ್ತ್ ಅಂತ ಬಂದ್ರೆ ಅದನ್ನ ಜಿಯೋಗ್ರಫಿಕಲ್ ಮೆರಿಡಿಯನ್ ಅಂತ ಹೇಳ್ತಾರೆ. ದ ಡಿಗ್ರಿ ಆಮೇಲೆ ರಿಲೇಟಿವ್ ಪರ್ಮಿಯಬಿಲಿಟಿ ಇಸ್ ನಾಟ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅನ್ನುವಂಥದ್ದು. ಆಮೇಲೆ ದ ಡಿಗ್ರಿ ಟು ವಿಚ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಪೆನೆಟ್ರೇಟ್ ಎ ಮೀಡಿಯಂ ಇಸ್ ನೌನ್ ಆಸ್ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದ ಮೀಡಿಯಂ ಅಂತ ಇದೆ. ಸೊ ದಿಸ್ ಇಸ್ ರಾಂಗ್. ಇವೆರಡು ಡೆಫಿನೇಷನ್ಸ್ ಒಂದ್ ಹತ್ರ ಬರ್ದಿಟ್ಕೊಳ್ಳಿ. ಓಕೆ, if an object is placed at the center of curvature of a concave mirror, the position of the image is ಅಂತ ಹೇಳಿದ್ದಾರೆ. if the object is placed at the center of curvature ಅಲ್ಲಿ ಇಟ್ಟಾಗ, ಕಾನ್ಕೇವ್ ಮಿರರ್ ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಏನಿದೆ ಅಲ್ಲಿ ನಾವು ಸಿ ಪಾಯಿಂಟ್ ಅಲ್ಲಿ ನಾವು ಆಬ್ಜೆಕ್ಟ್ ಅನ್ನ ಇಟ್ಟಾಗ ಪೊಸಿಷನ್ ಆಫ್ ದಿ ಇಮೇಜ್ ಏನಾಗುತ್ತೆ ಅಂತ ಕೇಳಿದರೆ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಕರ್ವೇಚರ್. ಓಕೆ, ಸೆಂಟರ್ ಆಫ್ ದಿ ಕರ್ವೇಚರ್ ಅಂಡ್ ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಪ್ಲೇನ್ ಮಿರರ್ ಏನಾಗಿರುತ್ತೆ ನೋಡಿ. ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಒಂದು ಪ್ಲೇನ್ ಮಿರರ್ ಅನ್ನ ತಗೊಂಡಾಗ ಅದರದ್ದು ರೇಡಿಯಸ್ ಆಫ್ ಕರ್ವೇಚರ್ ಯಾವಾಗ್ಲೂ ಇನ್ಫಿನಿಟಿ ಆಗುತ್ತೆ. ಓಕೆ, ರೇನ್ಬೋ ಅಪಿಯರ್ಸ್ ಡ್ಯೂ ಟು ನೋಡಿ, ರೇನ್ಬೋ ಏನಕ್ಕೆ ಅಪಿಯರ್ ಆಗುತ್ತೆ? ದಿಸ್ ಇಸ್ ಡ್ಯೂ ಟು ಬೋತ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಓಕೆ, ರೇನ್ಬೋ ಅಪಿಯರ್ಸ್ ಡ್ಯೂ ಟು ಬೋತ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಅದನ್ನ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ಕೂಡ ಕರೀತಾರೆ. ಓಕೆ, ದ ಸ್ಕೈ ಅಪಿಯರ್ಸ್ ಡ್ಯೂ ಟು ಏನಕ್ಕೆ? ಡ್ಯೂ ಟು ಸ್ಕ್ಯಾಟರಿಂಗ್. ಸ್ಕೈ ಏನು ಕಾಣುತ್ತಲ್ವಾ, ದಟ್ ಇಸ್ ಡ್ಯೂ ಟು ಸ್ಕ್ಯಾಟರಿಂಗ್. ದ ಡಿಫ್ಯೂಷನ್ ಆಫ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಇಸ್ ಡ್ಯೂ ಟು ಡಿಫ್ಯೂಷನ್ ಆಫ್ ಲೈಟ್ ಇದೆಯಲ್ಲ, ದಟ್ ಇಸ್ ಡ್ಯೂ ಟು ಏನಕ್ಕೆ? ಡಸ್ಟ್ ಪಾರ್ಟಿಕಲ್ ಇಂದ ನಮಗೆ ಡಿಫ್ಯೂಷನ್ ಆಫ್ ಲೈಟ್ ಆಗೋದು. ಎ ಕಾಯಿನ್ ಇನ್ ಎ ಬೀಕರ್ ಫಿಲ್ಡ್ ವಿತ್ ವಾಟರ್ ಅಪಿಯರ್ಸ್ ರೈಸ್ಡ್. ದಿಸ್ ಫಿನಾಮಿನಾ ಅಕರ್ಸ್ ಬಿಕಾಸ್ ಆಫ್ ದಿ ಪ್ರಾಪರ್ಟಿ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. A ray of light falls on a transparent glass plate. A part of it is reflected and a part is refracted. ನೋಡಿ, a part of it is reflected and a part is refracted. A reflected and refracted rays can be perpendicular to each other for angle of incidence to 90. Okay, 90 degree ಆಗ್ಬೇಕದು. Okay, angle of incidence equal to 90 degree. Okay. A man with a dark skin in comparison with a man with white skin will experience. ನೋಡಿ, ಎ ಮ್ಯಾನ್ ವಿತ್ ಡಾರ್ಕ್ ಸ್ಕಿನ್ ಜೊತೆಗೆ ವೈಟ್ ಸ್ಕಿನ್ ಅಂತ ಇದೆ. ಓಕೆ, ಡಾರ್ಕ್ ಸ್ಕಿನ್ ಮೋರ್ ಹೀಟ್ ಅಂಡ್ ಲೆಸ್ ಕೋಲ್ಡ್. ಓಕೆ, ಮೋರ್ ಹೀಟ್ ಅಂಡ್ ಲೆಸ್ ಕೋಲ್ಡ್. ಯಾಕಂದ್ರೆ ಡಾರ್ಕ್ ಸ್ಕಿನ್ ಎಕ್ಸ್ಪೀರಿಯನ್ಸ್ ಮೋರ್ ಹೀಟ್ ಅಂಡ್ ಮ್ಯಾನ್ ವಿತ್ ವೈಟ್ ಸ್ಕಿನ್ ಲೆಸ್ ಕೋಲ್ಡ್, ಕಡಿಮೆ ಕೋಲ್ಡ್ ಅನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಡಿನೋಟ್ಸ್ ದ ಸ್ಮಾಲೆಸ್ಟ್ ಟೆಂಪರೇಚರ್ ಅಂತ ಇದೆ. ನಾವು ನೋಡಿ, ಸ್ಮಾಲೆಸ್ಟ್ ಟೆಂಪರೇಚರ್ -273 ಡಿಗ್ರಿ ಅಂತ ನೋಡಿದ್ವಿ, ಹೌದಲ್ವಾ? ಸೊ ಇಲ್ಲಿ ಏನು 1 ಡಿಗ್ರಿ ಆನ್ ದ ಕೆಲ್ವಿನ್ ಸ್ಕೇಲ್, ಅದು ಸೆಲ್ಸಿಯಸ್ ಸ್ಕೇಲ್ ಅಲ್ಲಾದ್ರೆ -273 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದು ಸೆಲ್ಸಿಯಸ್ ಸ್ಕೇಲ್ ಅಲ್ಲಾದ್ರೆ 1 ಡಿಗ್ರಿ ಆನ್ ದಿ ಕೆಲ್ವಿನ್ ಸ್ಕೇಲ್ ಅನ್ನುವಂಥದ್ದು ಲೋಯೆಸ್ಟ್ ಟೆಂಪರೇಚರ್. Okay, lowest smallest temperature. Okay, for shaving which type of mirror is used? Concave mirror. Okay, when a body moves with simple harmonic motion, then the phase difference between the velocity and acceleration ಎಷ್ಟಿರುತ್ತೆ ನೋಡಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಯಾವಾಗ್ಲೂ 90 ಡಿಗ್ರಿ ಇರುತ್ತೆ. ಓಕೆ, an air bubble in water acts like ಒಂದು ವಾಟರ್ ಅಂದ್ರೆ ವಾಟರ್ ಅಲ್ಲಿ ಇರುವಂತ ಏರ್ ಬಬಲ್ ಏನ್ ಫಾರ್ಮೇಶನ್ ಆಗುತ್ತಲ್ವಾ, ಅದು ಕಾನ್ಕೇವ್ ಲೆನ್ಸ್ ಆಗಿ ಅದೇನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಅದೇ ಆ ರೀತಿ ಲುಕ್ ಲೈಕ್. ಓಕೆ, ಎ ಬಾಡಿ ಇಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಅಂಡ್ ದೆನ್ ಫಾಲ್ ಬ್ಯಾಕ್ ಆನ್ ದ ಗ್ರೌಂಡ್. ಇಟ್ಸ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಅಟ್ ದ ಮ್ಯಾಕ್ಸಿಮಮ್ ಹೈಟ್. ಸೊ ಹೈಟ್ ಅಲ್ಲಿ ಇದ್ದಾಗ ಅದ್ರದ್ದು ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಇಫ್ ದ ಪವರ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ +2 diopter. Okay, +2 diopter, then the length of the lens, then the focal length of the lens is ಅಂತ ಕೇಳಿದ್ದಾರೆ. ಓಕೆ, ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ?
ನೋಡಿ, ಇಫ್ ದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಈಸ್ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಇಸ್ +2 ದೆನ್ ದ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ಅಂತ ಕೇಳಿದ್ದಾರೆ. ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್ ನೋಡಿ, ಪವರ್ ಆಫ್ ಫೋಕಲ್ ಲೆಂತ್, ಪವರ್ ಆಫ್ ಲೆನ್ಸ್ ಬಂದು 1/f ಆಗುತ್ತೆ. ಸೊ 1 ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಅನ್ನ ಕಂಡು ಹಿಡಿಬೇಕು, ಹೌದಲ್ವಾ? ಫೋಕಲ್ ಲೆಂತ್ ನ ಕಂಡು ಹಿಡಿಬೇಕು. ಸೊ ಏನಾಗುತ್ತೆ ಇಲ್ಲಿ, x is equal to 1/p ಆಗುತ್ತೆ. ಸೊ 1/2 ಅದೇನಾಗುತ್ತೆ 0.5 ಆಗುತ್ತೆ. ಅಲ್ಲಿ ನೋಡಿ, ಫೋಕಲ್ ಲೆಂತ್ SI ಯೂನಿಟ್ ಮೀಟರ್ಸ್. ಓಕೆ, ಸೊ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದ್ರನ್ನು ನಾವು ಮೀಟರ್ ಅಲ್ಲಿ ಹೇಳಿದಾಗ 0.5 ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನಿದೆ, ಸೊ ಇದಕ್ಕೆ ನೋಡಿದಾಗ 1 ಮೀಟರ್ is equal to 100 ಸೆಂಟಿಮೀಟರ್, ಹೌದಲ್ವಾ? ಸೊ 0.5 ಸೆಂಟಿಮೀಟರ್ ಮೀಟರ್ is equal to 50 ಸೆಂಟಿಮೀಟರ್. ಓಕೆ, ಸೊ ಅದನ್ನ ಇಂಟು ಮಾಡ್ತೀವಿ. 0.5 ಇಂಟು 100 ಮಾಡಿದಾಗ ನಮಗೆ 50 ಸೆಂಟಿಮೀಟರ್ ಸಿಗುತ್ತೆ. ಓಕೆ, ದ ಕಲರ್ ಆಫ್ ಎನ್ ಒಪೇಕ್ ಆಬ್ಜೆಕ್ಟ್ ಇಸ್ ಡ್ಯೂ ಟು ದಟ್ ಕಲರ್. ನೋಡಿ, ಕಲರ್ ಆಫ್ ಎನ್ ಒಪೇಕ್ ಆಬ್ಜೆಕ್ಟ್ ಏನಿರುತ್ತೆ, ಕಲರ್ ಆಫ್ ದಿ ಅಂದ್ರೆ ಒಪೇಕ್ ಆಬ್ಜೆಕ್ಟ್ ನ ಕಲರ್ ಏನಿರುತ್ತೆ, ಇಟ್ ಇಸ್ ಡ್ಯೂ ಟು ದಟ್ ಕಲರ್ ವಿಚ್ ಈಸ್ ನಾಟ್ ರಿಫ್ಲೆಕ್ಟೆಡ್. ಅಂದ್ರೆ ಅದು ಒಪೇಕ್ ಯಾಕಿರುತ್ತೆ ಅಂತ ಹೇಳಿದ್ರೆ ಅದು ರಿಫ್ಲೆಕ್ಟ್ ಆಗಲ್ಲ, ಅದಕ್ಕೋಸ್ಕರ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪೇಸ್ ಡಸ್ ನಾಟ್ ಹ್ಯಾವ್ ದ ಸೇಮ್ ಡೈಮೆನ್ಷನ್ ಅಂತ ಕೇಳಿದರೆ, ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಫೋಕಲ್ ಲೆಂತ್, ಹೈಟ್, ಗ್ರಾವಿಟೇಷನಲ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ಇವೆಲ್ಲ ಸೇಮ್ ಡೈಮೆನ್ಷನ್ಸ್ ಬಟ್ ನಾಟ್ ಡೆನ್ಸಿಟಿ ಅಂಡ್ ಸ್ಪೆಸಿಫಿಕ್ ಗ್ರಾವಿಟಿ. ದ ಬೆಸ್ಟ್ ಅಂಡ್ ದ ಪೂರೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಹೇಳಿದ್ರೆ ದಟ್ ಇಸ್ ಸಿಲ್ವರ್ ಮತ್ತೆ ಲೆಡ್. 3 ಫಂಡಮೆಂಟಲ್ ಕಲರ್ಸ್ ಅಂತ ಹೇಳಿದಾಗ ಬ್ಲೂ, ಗ್ರೀನ್, ರೆಡ್, ಇವನ್ನ ಫಂಡಮೆಂಟಲ್ ಕಲರ್ಸ್, ಪ್ರೈಮರಿ ಕಲರ್ಸ್ ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ಇವುಗಳು ಈ ಬ್ಲೂ ಮತ್ತೆ ಗ್ರೀನ್ ಮತ್ತೆ ರೆಡ್, ಬ್ಲೂ, ಗ್ರೀನ್, RGB ನಾಟ್ RCB. ಓಕೆ, RGB, ಈ ರೆಡ್, ಗ್ರೀನು, ಬ್ಲೂ ಏನಿದೆಯಲ್ಲ ಇವೆಲ್ಲ ಪ್ರೈಮರಿ ಕಲರ್ಸ್. ಅಂದ್ರೆ ಯಾವುದೋ ಒಂದು ಕಲರ್ಸ್ ಅನ್ನ ಮಿಕ್ಸ್ ಮಾಡೋದ್ರಿಂದ ಇವು ಬರಲ್ಲ. ಓಕೆ, ಅವುಗಳದೇ ಆದಂತ ಯುನಿಕ್ ಕಲರ್ ಅನ್ನ ಒಳಗೊಂಡಿರುತ್ತೆ. ಅದು ಅನದರ್ ಕಲರ್ ನ ಮಿಕ್ಸ್ ಮಾಡೋದ್ರಿಂದ ಇವು ಬರೋದಿಲ್ಲ. ಓಕೆ, and a body is at rest on the surface of earth. Which one among the following statements is correct regarding this? Okay, a body is at rest on the surface of the earth. So on the surface of the earth ಬಾಡಿ ಯಾವಾಗ್ಲೂ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ರೆಸ್ಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ರೆ, ಓನ್ಲಿ ವೇಟ್ ಆಫ್ ದಿ ಬಾಡಿ ಆಕ್ಟ್ಸ್ ಆನ್ ಇಟ್. ಯಾಕೆ ಅಂದ್ರೆ ಯಾಕೆ ರೆಸ್ಟ್ ಅಲ್ಲಿ ಇರುತ್ತೆ ಅಂತ ಹೇಳಿದಾಗ ಓನ್ಲಿ ವೇಟ್ ಆಫ್ ದಿ ಬಾಡಿ ಅದ್ರ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ, ಅದಕ್ಕೋಸ್ಕರ. ಎ ಪೆಂಡುಲಮ್ ಬೀಟ್ಸ್ ಫಾಸ್ಟರ್ ದ್ಯಾನ್ ಎ ಸ್ಟ್ಯಾಂಡರ್ಡ್ ಪೆಂಡುಲಮ್. ಓಕೆ, ಬರೀ ಪೆಂಡುಲಮ್ ಏನಿರುತ್ತೆ, ಇಟ್ ಬೀಟ್ಸ್ ಫಾಸ್ಟರ್ than a standard pendulum. In order to bring it to a standard beat, the length of the pendulum is to be reduced. ನಾವು ಅವಾಗ ಅದನ್ನ ಸ್ಟ್ಯಾಂಡರ್ಡ್ ಪೆಂಡುಲಮ್ ಗೆ ಸೈಜ್ ಗೆ ತರಬೇಕು, ಲೆಂತ್ ಅನ್ನ ಕಮ್ಮಿ ಮಾಡ್ಬೇಕು. ಓಕೆ, ರೆಡ್ಯೂಸ್ ಮಾಡ್ಬೇಕು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಗಿವನ್ ಅಬೌವ್ ಇಸ್ ಕರೆಕ್ಟ್ ಅಂತ ಕೇಳಿದರೆ, ನೋಡಿ ಇದರಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್ ದೇರ್ ವುಡ್ ಬಿ ನೋ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂಡ್ ಸ್ಕೈ ವಿಲ್ ಲುಕ್ ಬ್ಲಾಕ್ ಅಂತ ಇದೆಯಲ್ಲ, ದಿಸ್ ಇಸ್ ರೈಟ್. Hair of a shaving brush cling together when the brush is removed
ಫ್ರಮ್ ದ ವಾಟರ್. ಯಾಕೆ ನೋಡಿ, ಹೇರ್ ಆಫ್ ಶೇವಿಂಗ್ ಬ್ರಷ್ ಏನಿರುತ್ತಲ್ವಾ ಅದ್ರದ್ದು ಹೇರ್ಸು ಯಾವಾಗ್ಲೂ ಒಂದಕ್ಕೊಂದು ಕ್ಲಿಂಗ್ ಆಗ್ಬಿಟ್ಟಿರುತ್ತೆ ಯಾವಾಗ ಬ್ರಷ್ ಅನ್ನ ರಿಮೂವ್ ಮಾಡಿದಾಗ. ಓಕೆ, ಅಂದ್ರೆ ಒಂದಕ್ಕೊಂದು ಒಂಥರ, ಇವಾಗ ಶೇವಿಂಗ್ ಬ್ರಷ್ ಅನ್ನ ನೀವು ನೀರಲ್ಲಿ ಅದ್ದಾಗ ಏನಾಗುತ್ತೆ, ಅಂದ್ರೆ ಒಂದಕ್ಕೊಂದು ಟೈಟ್ ಆಗಿ ಅಂಟ್ಕೊಂಡಿರುತ್ತೆ, ಮೀನ್ಸ್ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅಲ್ವಾ. ಸೊ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಅದನ್ನೇ ಕ್ಲಿಂಗ್ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಕಾರಣ ಏನು ಅಂತ ಇದೆ, ದಟ್ ಈಸ್ ಡ್ಯೂ ಟು ಸರ್ಫೇಸ್ ಟೆನ್ಷನ್. ಓಕೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ದ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಆಫ್ ವಾಟರ್ ವಿತ್ ಗ್ಲಾಸ್ ಇಸ್ ಅಕ್ಯೂಟ್ ವೈಲ್ ದಟ್ ಆಫ್ ಮರ್ಕ್ಯೂರಿ ವಿತ್ ಗ್ಲಾಸ್ ಇಸ್ ಅಬ್ಟ್ಯೂಸ್ ಅನ್ನುವಂಥದ್ದು ರೈಟ್. ಓಕೆ, who was the inventor of telescope that is Galileo. Who was the inventor of radar na ಕಂಡುಹಿಡಿದಿದ್ದು ರಾಬರ್ಟ್ ವ್ಯಾಟ್ಸನ್. Human eyes are converging lens of variable focal length. Converging lenses of ವೇರಿಯಬಲ್ ಫೋಕಲ್ ಲೆಂತ್ ಅಂದ್ರೆ ವೇರಿಯಬಲ್ ಫೋಕಲ್ ಲೆಂತ್ ಒಳಗೊಂಡಿರುವಂತ ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಎಲ್ಲವನ್ನು ನಾವು ಈ ರೀತಿ ಒಂದ್ ಪಾಯಿಂಟ್ ಅಂದ್ರೆ ನಾವೆಲ್ಲ ದೃಷ್ಟಿ ಹೋಗಿ ಅಲ್ಲಿ ಬಿಡುತ್ತೆ. ಸೊ ಹಾಗಾಗಿನೇ ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳ್ತಾರೆ, ಮೀನ್ಸ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಆಫ್ ವೇರಿಯಬಲ್ ಅಂದ್ರೆ ಕನ್ವರ್ಜಿಂಗ್ ಲೆನ್ಸ್ ಆಫ್ ವೇರಿಯಬಲ್ ಫೋಕಲ್ ಲೆಂತ್ ಮಾತ್ರ ಚೇಂಜ್ ಇರುತ್ತೆ. ದ ಫಂಕ್ಷನ್ ಆಫ್ ಹೆವಿ ವಾಟರ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಟು ಸ್ಲೋ ಡೌನ್ ದ ಸ್ಪೀಡ್ ಆಫ್ ನ್ಯೂಟ್ರಾನ್ಸ್. ಅಂದ್ರೆ ಫಂಕ್ಷನ್ ಆಫ್ ಹೆವಿ ವಾಟರ್ ಅಂದ್ರೆ ಏನು, ಡ್ಯೂಟೇರಿಯಂ ಅಂತ ಹೇಳ್ತೀವಿ, ಡ್ಯೂಟೇರಿಯಂ ಐಸೋಟೋಪ್. ಓಕೆ, ಅದನ್ನ ಹೆವಿ ವಾಟರ್ ಅಂತ ಕೂಡ ಕರೀತಾರೆ. ಸೊ ಡ್ಯೂಟೇರಿಯಂ ಅಂತ ಏನಿದೆಯಲ್ಲ ಅದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಡ್ಯೂಟೇರಿಯಂ ಅನ್ನ ಏನ್ ಬಳಸ್ತಾರಲ್ವಾ ಅದ್ರ ಫಂಕ್ಷನ್ ಏನು ಅಂತ ಹೇಳಿದ್ರೆ ನ್ಯೂಟ್ರಾನ್ಸ್ ಸ್ಪೀಡ್ ಅನ್ನ ಸ್ಲೋ ಡೌನ್ ಮಾಡೋದು ಅದ್ರದ್ದು ಕೆಲಸ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ CFL ಅಂಡ್ LED ಬಲ್ಬ್? ಅವೆರಡಕ್ಕೂ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಎಲ್ಲವೂ ಕೂಡ ಹೌದು. ಓಕೆ, ಅಂದ್ರೆ ಟು ಪ್ರೊಡ್ಯೂಸ್ ಲೈಟ್ CFL ಯೂಸಸ್ ಮರ್ಕ್ಯೂರಿ ವೇಪರ್ ಅಂಡ್ ಫಾಸ್ಫರ್. ಯಾವುದು CFL? ಕ್ಲೋರೋಫ್ಲೋರೋಸೆಂಟ್ ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಓಕೆ, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಓಕೆ, ಅದೇ LED ನ ಲೈಟ್ ಎಮಿಟಿಂಗ್ ಡಯೋಡ್ ಲ್ಯಾಂಪ್ ಅಂತ ಕರಿತೀವಿ. ಓಕೆ, ಸೊ ಈ CFL ಅಂದ್ರೆ ಏನು, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲ್ಯಾಂಪ್ ಏನಿದೆಯಲ್ಲ ಇದು ಮರ್ಕ್ಯೂರಿ ವೇಪರ್ ನ ಯೂಸ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಫಾಸ್ಫರಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಅದೇ ಈ LED ಲ್ಯಾಂಪ್ ಏನಿದೆಯಲ್ಲ ಇದು ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್ ನ ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅವರೇಜ್ ಲೈಫ್ ಸ್ಪ್ಯಾನ್ ಆಫ್ CFL ಏನಿದೆಯಲ್ಲ ಇದು ಮಚ್ ಲಾಂಗರ್ ದ್ಯಾನ್ ದ LED ಬಲ್ಬ್ ಇಂದ CFL ಬಲ್ಬ್ಸ್ ಏನಿದಾವೆ ಅವು ಜಾಸ್ತಿ ಬಾಳಿಕೆ ಬರ್ತವೆ. CFL ಇಸ್ ಲೆಸ್ ಎನರ್ಜಿ ಎಫಿಷಿಯಂಟ್, ಇದು ಕಡಿಮೆ ಎನರ್ಜಿ ಎಫಿಷಿಯಂಟ್ ಅಂದ್ರೆ ಕಡಿಮೆ ಯೂಸ್ ಮಾಡ್ಕೊಳ್ಳುತ್ತೆ ಆಸ್ ಕಂಪೇರ್ ಟು LED ಬಲ್ಬ್. ಓಕೆ, LBD ಲ್ಯಾಂಪ್. ಎಕ್ಸಾಮೈನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳಬೇಕು ನೋಡಿ. ಸೌಂಡ್ ಥ್ರೂ ರಾಕ್ಸ್ ಓನ್ಲಿ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ಲಾಂಗಿಟ್ಯೂಡಿನಲ್ ಎಲಾಸ್ಟಿಕ್ ವೇವ್ಸ್ ಇದೆಯಲ್ಲ, ದಿಸ್ ಇಸ್ ರೈಟ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇಲ್ಲೂ ಕೂಡ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ರೈಟ್ ಆನ್ಸರ್ ಅಂತ ಇದೆ ನೋಡಿ. ಎ ಪರ್ಸನ್ ವಿತ್ ಪ್ರೆಸ್ಬಯೋಫಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ವಿತೌಟ್ ಕರೆಕ್ಟಿವ್ ಗ್ಲಾಸಸ್. ಓಕೆ ನೋಡಿ, ಅಂದ್ರೆ ಕನ್ನಡಕ ಇಲ್ದೇನೆ ಪ್ರೆಸ್ಬಯೋಫಿಯಾಗೆ ಒಳಗಾಗಿರುವಂತಹ ಒಬ್ಬ ವ್ಯಕ್ತಿ ಆತ ಹತ್ರ ಇರುವಂತಹ ಆಬ್ಜೆಕ್ಟ್ಸ್ ಅನ್ನ ಮಾತ್ರ ನೋಡಬಲ್ಲ. ಓಕೆ, ಸೊ ವಾಟ್ ಇಸ್ ಪ್ರೆಸ್ಬಯೋಫಿಯಾ ಅಂತ ಹೇಳಿದ್ರೆ ಅದು ಏಜ್ ಗೆ ರಿಲೇಟೆಡ್ ಆಗಿ ಅಂದ್ರೆ ವಯಸ್ಸಾದಂಗೆ. ಓಕೆ, ಏಜ್ ರಿಲೇಟೆಡ್ ಲಾಸ್ ಆಫ್ ದ ಐಸ್ ಎಬಿಲಿಟಿ ಅಂತ ಹೇಳ್ತೀವಿ. ಟು ಫೋಕಸ್ ಆಕ್ಟಿವ್ಲಿ ಆನ್ ನಿಯರ್ ಬೈ ಹೈಪರ್ ನೋಡಿ. ಎ ಪರ್ಸನ್ ವಿತ್ ಮಯೋಪಿಯಾ ಕೆನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್.
ಅಂತ ಇದೆ. ದಿಸ್ ಇಸ್ ರಾಂಗ್. ಆಮೇಲೆ ಎ ಪರ್ಸನ್ ವಿತ್ ಹೈಪರ್ಮೆಟ್ರೋಪಿಯಾ ಕೆನಾಟ್ ಸಿ ಡಿಸ್ಟೆಂಟ್ ಅಂತ ಇದೆ, ಇದು ಕೂಡ ರಾಂಗ್. ಎ ಪರ್ಸನ್ ವಿತ್ ಪ್ರೆಸ್ಬಯೋಪಿಯಾ ಏನಿದೆ ಕೆನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ವಿತೌಟ್ ಕರೆಕ್ಟಿವ್ ಗ್ಲಾಸಸ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಇದು ನ್ಯಾಚುರಲಿ ಏಜ್ ರಿಲೇಟೆಡ್ ವಿಷನ್ ಕಂಡೀಷನ್ ಅಂತ ಹೇಳ್ತೀವಿ. ಓಕೆ, the phenomenon of interference can be obtained by two virtual and coherent sources of light. The visible range of solar radiation is, solar radiation the visible range ಬಂದು 400 ಇಂದ 700 ನ್ಯಾನೋಮೀಟರ್. ಎಲೆಕ್ಟ್ರಿಫಿಕೇಶನ್ ಇನ್ ಎ ಬಾಡಿ ಟೇಕ್ಸ್ ಪ್ಲೇಸ್ ಡ್ಯೂ ಟು ಎಲೆಕ್ಟ್ರಾನ್ ಆಗಿರುತ್ತೆ. ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಏನಿರುತ್ತಲ್ವಾ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್. ಅದು ಡಿಸ್ಪ್ಲೇಸ್ಮೆಂಟ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದ್ರೆ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್ ಆಗಿರುತ್ತೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ. As the sunlight passes through the atmosphere, the rays are scattered by tiny particles of dust, pollen, soot, and other minute particular matters present there. However, when we look up, the sky appears blue during midday. ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ಬ್ಲೂ ಲೈಟ್ is scattered most, ಅದಕ್ಕೋಸ್ಕರ. A passenger is moving train in a moving train tosses a 5 rupee coin. ನೋಡಿ, ಒಬ್ಬ ಪ್ಯಾಸೆಂಜರ್ ಮೂವಿಂಗ್ ಟ್ರೈನ್ ಅಲ್ಲಿ ಟಾಸ್ ಮಾಡ್ತಾನೆ ಏನ 5 rupee ಕಾಯಿನ್. ಇಫ್ ದ ಕಾಯಿನ್ ಫಾಲ್ಸ್ ಬಿಹೈಂಡ್ ಹಿಮ್, ಅದು ಅವನ ಹಿಂದೆ ಬಿದ್ರೆ, ದೆನ್ ದ ಟ್ರೈನ್ ಮಸ್ಟ್ ಬಿ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತಾ, ಆಕ್ಸಲರೇಷನ್ ಅಲ್ಲಿ ಇರುತ್ತಾ, ಡಿಸರಲೇಷನ್ ಇರುತ್ತಾ, ಆಮೇಲೆ ವೆಲಾಸಿಟಿ ಅಲ್ಲಿ ಇರುತ್ತಾ ಅಂತ ಹೇಳಿದ್ರೆ ಯೂನಿಫಾರ್ಮ್ ವೆಲಾಸಿಟಿ. ಅಂದ್ರೆ ಇಫ್ ದ ಕಾಯಿನ್ ಫಾಲ್ಸ್ ಬಿಹೈಂಡ್ ಹಿಮ್, ಅವನ ಹಿಂದೆ ಬಿದ್ರೆ ಆ ಕಾಯಿನ್, ಅದು ಆ ಒಂದು ಚಲಿಸ್ತಾ ಇರುವಂತಹ ಟ್ರೈನ್ ಏನಿದೆಯಲ್ಲ, ದಟ್ ಈಸ್ ಇನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಅರ್ಥ. ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ನಾನ್ ಮೆಟಲ್ಸ್ ಏನಿದೆಯಲ್ಲ ಅವು ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ, ಬಿಕಾಸ್ ದೇ ಲ್ಯಾಕ್ ಫ್ರೀ ಅಂಡ್ ಮೊಬೈಲ್ ಎಲೆಕ್ಟ್ರಾನ್ಸ್. ಓಕೆ, ದೇ ಲ್ಯಾಕ್ ಫ್ರೀ ಅಂಡ್ ಮೊಬೈಲ್ ಎಲೆಕ್ಟ್ರಾನ್ಸ್. ಅದಕ್ಕೋಸ್ಕರ ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೂ ಒಂದೇ, ಮೊಬೈಲ್ ಎಲೆಕ್ಟ್ರಾನ್ಸ್ ಅಂದ್ರೂ ಒಂದೇ. ಆನ್ ಆಬ್ಜೆಕ್ಟ್ ವೇಟ್ಸ್ ದ ಮ್ಯಾಕ್ಸಿಮಮ್ ಇನ್ ಎಲ್ಲಿ ಏರ್, ವಾಟರ್, ಹೈಡ್ರೋಜನ್, ವ್ಯಾಕ್ಯೂಮ್ ಅಂತ ಇದೆ. ನೋಡಿ, ಒಂದು ಆಬ್ಜೆಕ್ಟ್ ವೇಟ್ ಮ್ಯಾಕ್ಸಿಮಮ್, ಒಬ್ಬ ವ್ಯಕ್ತಿ ತುಂಬಾ ತೂಕ ಅಂತ ಅನ್ಸೋದು ಎಲ್ಲಿ ಅಂದ್ರೆ ವ್ಯಾಕ್ಯೂಮ್ ಅಲ್ಲಿ. ಓಕೆ, ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ಗ್ರೌಂಡ್ ಬೈ ಎ ಮ್ಯಾನ್ ಈಸ್ ಗ್ರೇಟೆಸ್ಟ್ ವೆನ್ ಹಿ ಸ್ಟ್ಯಾಂಡ್ಸ್ ಆನ್ ದ ಟಾಯ್ಸ್ ಆಫ್ 1 feet. ಓಕೆ, ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ದಿ ಗ್ರೌಂಡ್ ಬೈ ಎ ಮ್ಯಾನ್ ಈಸ್ ಗ್ರೇಟೆಸ್ಟ್ ಯಾವಾಗ, ಒಂಟಿ ಕಾಲಲ್ಲಿ ನಿಂತ್ಕೊಂಡಾಗ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ನೀಡೆಡ್ ಇನ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ ಅಲ್ಲಿ ಯಾವುದು ಇದರಲ್ಲಿ ಬೇಕಾಗಲ್ಲ ಅಂತ ಕೇಳಿದರೆ, ಮಾಡರೇಟರ್ ಬೇಕು, ಕೂಲೆಂಟ್ ಬೇಕು, ಕಂಟ್ರೋಲ್ ಡಿವೈಸ್ ಬೇಕು, ಬಟ್ ಆಕ್ಸಲರೇಟರ್ ಬೇಕಾ ಬೇಡ. ದ ಶಾರ್ಟೆಸ್ಟ್ ಯೂನಿಟ್ ಆಫ್ ಲೆಂತ್ ಅಂತ ಹೇಳಿದ್ರೆ ದಟ್ ಈಸ್ ನ್ಯಾನೋಮೀಟರ್. ಶಾರ್ಟೆಸ್ಟ್ ಯೂನಿಟ್ ಆಫ್ ಲೆಂತ್ ಅಂತ ಹೇಳ್ತೀವಿ ಇದನ್ನ. ಓಕೆ, ನ್ಯಾನೋಮೀಟರ್. An endoscope used by doctors for examine inside of a patient's stomach works on the principle of, ಅಂದ್ರೆ ಎಂಡೋಸ್ಕೋಪ್ ಏನಿದೆಯಲ್ಲ, it works on the principle of total internal reflection of light. Total internal reflection of light, TIR ಅಂತ ಹೇಳ್ತೀವಿ. Okay, if two conducting spheres are separately charged and then brought in contact, ಓಕೆ, ಏನಾಗುತ್ತೆ, ಇಫ್ ಟು ಕಂಡಕ್ಟಿಂಗ್ ಸ್ಪಿಯರ್ಸ್, ಎರಡು ಕಂಡಕ್ಟಿಂಗ್ ಸ್ಪಿಯರ್ಸ್ ಅನ್ನ ನಾವು ಸಪರೇಟ್ಲಿ ಚಾರ್ಜ್ ಮಾಡಿದಾಗ, ದೆನ್ ಎರಡನ್ನು ಸಪರೇಟ್ ಚಾರ್ಜ್ ಮಾಡಿ ಒಂದಕ್ಕೊಂದು ನಾವು ಹತ್ರ ತಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫೈನಲ್ ಪೊಟೆನ್ಶಿಯಲ್ ಏನಿರುತ್ತೆ ಈಸ್ ಆಲ್ವೇಸ್ ಮೀನ್ ದ ಒರಿಜಿನಲ್ ಪೊಟೆನ್ಶಿಯಲ್ ಆಫ್ ದ ಟೂ ಸ್ಪಿಯರ್ಸ್ ಆಗಿರುತ್ತೆ. ಓಕೆ, ದ ಎಲೆಕ್ಟ್ರೋಲೈಟ್ ಇನ್ ಎ ಕಾರ್ ಬ್ಯಾಟ್ರಿಯಲ್ಲಿ ಇರುವಂತಹ ಎಲೆಕ್ಟ್ರೋಲೈಟ್ ಏನಿರುತ್ತಲ್ವಾ, ಅದು ನೈಟ್ರಿಕ್ ಆಸಿಡ್ ಆಗಿರುತ್ತೆ, HNO3. ಓಕೆ, ನೈಟ್ರಿಕ್ ಆಸಿಡ್ ಆಗಿರುತ್ತೆ. ಎಲೆಕ್ಟ್ರೋಲೈಟ್ ಇನ್ ಕಾರ್ ಬ್ಯಾಟ್ರಿಯಲ್ಲಿ ಇರುವಂತಹ ಎಲೆಕ್ಟ್ರೋಲೈಟ್ ಯಾವಾಗ್ಲೂ ನೈಟ್ರಿಕ್ ಆಸಿಡ್ HNO3 ಆಗಿರುತ್ತೆ. ಹೂ ವಾಸ್ ದ ಇನ್ವೆಂಟರ್ ಆಫ್ ವೋಲ್ಟಾ ಎಕ್ಸೆಲ್? ದಟ್ ಇಸ್ ಅಲೆಜಾಂಡ್ರೋ ವೋಲ್ಟಾಸ್ ಅವರು. ಓಕೆ, two pieces of metallic wire having equal length and equal volume placed in air having different resistance. ಟೂ ವೈರ್ಸ್ ಏನಾಗಿರ್ಬೇಕು, ಮಸ್ಟ್ ಬಿ ಆಫ್ ಡಿಫ್ರೆಂಟ್ ಮಟೀರಿಯಲ್ಸ್ ಆಗಿರ್ಬೇಕು. ಇವಾಗ 2 pieces ಆಫ್ ಮೆಟಾಲಿಕ್ ವೈರ್ ಅನ್ನ ನಾವು ತಗೊಂಡಾಗ ಅದು ಈಕ್ವಲ್ ಲೆಂತ್ ಮತ್ತೆ ಈಕ್ವಲ್ ವಾಲ್ಯೂಮ್ ಅನ್ನ ಒಳಗೊಂಡಿದೆ. ಓಕೆ, ಕಂಡಕ್ಟರ್ಗೆ ಏನಿರ್ಬೇಕು, ಡಿಫ್ರೆಂಟ್ ಮಟೀರಿಯಲ್ ಆಗಿರ್ಬೇಕು ಅಂತ ನೋಡಿದ್ವಿ, ಹೌದಲ್ವಾ? ಅದು ಯಾವ ಮಟೀರಿಯಲ್ ಆಗಿರ್ಬೇಕು, ಡಿಫ್ರೆಂಟ್ ಮಟೀರಿಯಲ್ ಆಗಿರ್ಬೇಕು ಅಂತ ಏನು ಇರ್ಲಿಲ್ಲ ಅಂತ ನೋಡಿದ್ವಿ. ಓಕೆ,
ಬಟ್ ಮೆಟಾಲಿಕ್ ವೈರ್ ಅಂತ ಬಂದಾಗ ಅದು ಈಕ್ವಲ್ ಲೆಂತ್ ಮತ್ತೆ ಈಕ್ವಲ್ ವಾಲ್ಯೂಮ್ ಅನ್ನ ಒಳಗೊಂಡಿರುತ್ತಲ್ವಾ, ಪ್ಲೇಸ್ಡ್ ಇನ್ ಏರ್ ಹ್ಯಾವ್ ಟೂ ಡಿಫರೆಂಟ್ ರೆಸಿಸ್ಟೆನ್ಸ್ ಅನ್ನ ಒಳಗೊಂಡಿದೆ. ಹಾಗಿದ್ದಾಗ ಅಂದ್ರೆ ಅದು ಡಿಫರೆಂಟ್ ರೆಸಿಸ್ಟೆನ್ಸ್ ಅನ್ನ ಒಳಗೊಂಡಿದೆ ಅಂತ ಹೇಳಿದಾಗ ಟೂ ವೈರ್ಸ್ ಏನಾಗಿರುತ್ತೆ ಅಲ್ಲಿ, ದಟ್ ಮಸ್ಟ್ ಬಿ ಡಿಫರೆಂಟ್ ಮಟೀರಿಯಲ್ಸ್ ಆಗಿರುತ್ತೆ. ದ ಪ್ರೋಸೆಸ್ ಆಫ್ ಜಿಂಕ್ ಲ್ಯಾಮಿನೇಷನ್, okay, the process of zinc lamination, okay, of the iron is called galvanization ಅಂತ ಕರಿತೀವಿ. The absolute zero of temperature ಏನಿದೆಯಲ್ಲ, the lowest temperature that is theoretically possible, ಅದನ್ನ absolute zero temperature ಅಂತ ಹೇಳ್ತೀವಿ. absolute zero temperature ಅಂತ ಹೇಳಿದ್ರೆ lowest temperature that is theoretically possible. okay, one astronomical unit is the average distance between ಎಲ್ಲಿಂದ, ಅರ್ತ್ ಸನ್ ಇಂದ, ಭೂಮಿಯಿಂದ ಸನ್ನಿಗೆ. ಓಕೆ, ನಾವಿರೋದ್ರಿಂದ ಸೂರ್ಯನ ಕಡೆಗೆ ಇರುವಂತ ಒನ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ನಮ್ಮಿಂದ ಸೂರ್ಯನಿಗೆ ಇರುವಂತ ಒಂದು ಅದನ್ನ ಡಿಸ್ಟೆನ್ಸ್ ಅನ್ನ, ಆವರೇಜ್ ಡಿಸ್ಟೆನ್ಸ್ ಅನ್ನ ಒನ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಹೇಳ್ತೀವಿ, ಅರ್ತ್ ಅಂಡ್ ದ ಸನ್. ಫಿಶ್ ಕ್ಯಾನ್ ಸರ್ವೈವ್ ಇನ್ಸೈಡ್ ಎ ಫ್ರೋಸನ್ ಲೇಕ್. ಯಾಕೆ? ಬಿಕಾಸ್ ವಾಟರ್ ನಿಯರ್ ದ ಬಾಟಮ್ ಏನಿರುತ್ತೆ ಅದು ಡು ನಾಟ್ ಫ್ರೀಸ್, ಅದು ಫ್ರೀಸ್ ಆಗಲ್ಲ. ಅದಕ್ಕೋಸ್ಕರ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು? ನ್ಯೂಟನ್ ಮೀಟರ್ ಸ್ಕ್ವೇರ್ by Coul. Okay, electric flux. Newton meter square per coulomb. ಓಕೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಅಂತ ಕೂಡ ಕರೀತಾರೆ. ಓಕೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಅಂತ ಕೂಡ ಕರೀತಾರೆ. ಜೊತೆಗೆ ವೋಲ್ಟ್ ಮೀಟರ್ ಅಂತ ಕೂಡ ಕರೀತಾರೆ. ಓಕೆ, ವೋಲ್ಟ್ ಮೀಟರ್ ಅಂತ ಕೂಡ ಕರೀತಾರೆ. ಓಕೆ, ವೋಲ್ಟ್ ಮೀಟರ್ಸ್ ಕೂಡ ಹೌದು, ಮತ್ತೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಕೂಡ ಹೌದು. ಎ ಹ್ಯಾಲೋ ಮೆಟಲ್ ಬಾಲ್ ಕ್ಯಾರಿಂಗ್ ಆನ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ಒಂದು ಹ್ಯಾಲೋ ಮೆಟಲ್ ಬಾಲ್ ಏನಿರುತ್ತಲ್ವಾ, ಒಂದು ಹ್ಯಾಲೋ ಮೆಟಲ್ ಬಾಲ್ ಇಟ್ ಇಸ್ ಕ್ಯಾರಿಂಗ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಅನ್ಕೊಂಡ್ರೆ, ಇಟ್ ಪ್ರೊಡ್ಯೂಸಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ಸ್ ಇನ್ಸೈಡ್ ದ ಸ್ಪಿಯರ್. ಅಂದ್ರೆ ಸ್ಪಿಯರ್ ಅಲ್ಲಿ ಇನ್ಸೈಡ್ ದ ಸ್ಪಿಯರ್ ಅದು ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಎ ಹ್ಯಾಲೋ ಮೆಟಲ್ ಬಾಲ್. ಹ್ಯಾಲೋ ಮೆಟಲ್ ಬಾಲ್ ಏನಿರುತ್ತಲ್ವಾ ಅದು ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಒಳಗೊಂಡಿರುವಂತಹ ಹ್ಯಾಲೋ ಮೆಟಲ್ ಬಾಲ್ ನೋ ಎಲೆಕ್ಟ್ರಿಕ್ ಫೀಲ್ಡ್, ಅಂದ್ರೆ ಇನ್ಸೈಡ್ ದ ಸ್ಪಿಯರ್ ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅದು ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಸೊ ಇದಿಷ್ಟು ಆಗಿತ್ತು ಈ ಹೊತ್ತಿನ ಕ್ಲಾಸ್. ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.